ಸರ್ ನಿಮ್ಮ ಹೆಸರು? ಅಮಿತ್ ಗೌಡ. ಜ್ವರ ಮೊದಲೇ ಅಮಿತ್ ಗೌಡ. ಯಾವ ಊರು? ಎಚ್ ಕೊಡಹಳ್ಳಿ. ಇದು ನಿಮ್ಮ ಹತ್ರ ಎಷ್ಟು ನಾಟಿ ಹಸವೆ? ಎರಡಿದ್ದ ಒಂದು ಕುಪುಡಿ ಒಂದು ಹೆಣ್ಣಸುಗಳು ಅಂದರೆ ಎರಡು ಕರು ಹಾಕೋಕ್ಕೆ ಕೆಲಸಕ್ಕೇನಲ್ಲ ಅಂದರೆ ಇದನ್ನು ಬಿಟ್ಟು ಇನ್ನೆಷ್ಟಿದ್ದಾವೆ ನಾಟಿ ಎತ್ತುಗಳು? ಇದು ಏನು ಅಲ್ಲಾಗೈತದು? ಇದು 6 ಅಂದರೆ ಈಗ ಎಷ್ಟು ತಿಂಗಳು ಫಲ? ಇವಾಗ ಇವತ್ತು ತಪ್ಪ ನಾಳೆ ಕರ ಆಗ್ತದೆ ಅಂದರೆ ಒಂದು 2 ದಿನದಲ್ಲಿ ಕರು ಆಗುತ್ತೆ. ಅಂದರೆ ಇದು ಓರಿ ಕೊಡಿಸಿದ್ರೆ ಅಥವಾ ಉಳ್ಳಿ ಚಿಕನ್ ಒಂದು ಅಂದರೆ ತೀರೋ ಐತಲ್ಲ ಅದು? ಅಂದರೆ ಇದು ಎಷ್ಟನೇ ಸೋಲು ಇದೀಗ? ಎರಡನೇ ಸೋಲು. ಅಂದರೆ ಇದು ಮನೆಗೇನೆ. ಇದಕ್ಕೆ ಮೇವು ತಿಂಡಿ ಎಲ್ಲ ಏನೇನು ಕೊಡ್ತೀರಾ? ಹುಲ್ಲಲ್ಲಿ ಸೀಮಾ ಹುಲ್ಲು, ಜೋಳದ ಕಡ್ಡಿ ಅಂದರೆ ಎಲ್ಲ ಕೊಡ್ತೀರಾ? ಅಂದರೆ ಹೊರಗಡೆ ಮೇಯಕ್ಕೂ ಬಿಡ್ತೀರಾ? ಇದು ಏನು ಬೆಲೆಗೆ ತಂದ್ರಿ ನೀವು? ಇದು ಬೆಲೆ ನಾವು ತಂದಾಗ 45,000. ಅಂದರೆ ಈಗ ವ್ಯಾಪಾರಕ್ಕೆ ಏನಾರು ಇದೆಯಾ? ವ್ಯಾಪಾರಕ್ಕೆ ಅಂದರೆ ನಿಮಗೇನೆ? ನಮಗೆ ಮನೆಗೆ. ಅಂದರೆ ಹಸು ಜಾತಿ ಕುಲ ಎಲ್ಲ ಚೆನ್ನಾಗಿದೆ. ಅಂದರೆ ಈ ಹಸುಗಳಲ್ಲಿ ಏನು ಕೆಲಸ ಮಾಡಲ್ವಾ? ಹಸುಗಳೇನು ಮಾಡಲ್ಲ, ಮಾಡ್ತೀನಿ ಮೇವು ಹಾಕಿಬಿಡ್ತೀನಿ. ಅಂದರೆ ಹುಲ್ಲು ಏನಾದ್ರು ತುಂಬ್ಕೊಬರೋಕೆ ಅಷ್ಟೇ. ಎಷ್ಟು ಹಾಲು ಕೊಡ್ಬೋದು ಇದು? ನನ್ನ ಅನಿಸಿಕೆ 1.5 ಲೀಟ್ರ್ ಅಷ್ಟು ಬಂದಿತ್ತು. ಅಂದರೆ ಟೈಮ್ಗೆ? ಟೈಮ್ಗೆ 2 ಲೀಟ್ರ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಂದರೆ ಕರುಗೆ ಬಿಟ್ಟು 1.5 ಲೀಟ್ರ್ ಬಂದಿದ್ದು. ನಾನೇ ಕರೀತಿದ್ದಾನೆ ಅಲ್ಲೂ. ಅಂದರೆ ಒಳ್ಳೆ ಹಾಲು ಕೊಡುತ್ತೆ. ಹೋದ ಸಲ ಯಾವ ಕರ ಹಾಕಿತ್ತು? ಹೆಣ್ಗರು. ಅದು ಸೇಲ್ ಆಗೋಯ್ತು? ಅಂದರೆ ಎರಡು ಹಸು ಮಡಗಿರ್ತೀರಿ ನೀವು? ಅಂದರೆ ನಾಟಿ ಹಸು ಸಾಕಬೇಕು ಅನ್ನೋ ಆಸೆ ಇದೆ? ಎತ್ತುಗಳು ಅವೆ ಜೊತೆ ಇಲಾತಿ ಹಸುನು ಇದೆ? ಅಂದರೆ ಅಷ್ಟು ಹಸು ಜೊತೆ ಇದು ಮನೆ ಪರ್ಪಸ್ಗೆ. ಇದು ಕೊಂಬೆಲ್ಲ ಮಾಡಿಸ್ತೀರಾ ಹೇಗೆ? ಇದು ಈಗೇನು ಮಾಡಿಸಿಲ್ಲ. ಅಂದರೆ ಸಣ್ಣ ಕೊಂಬು, ಸಣ್ಣ ಬುಡ, ಮಾಗಡಿದು. ಈಗ ಈ ಥರ ಹಸು ಬೇಕು ಅಂದರೆ ಕೊಡಿಸ್ತೀರಾ? ಎಚ್ ಕೊಡಹಳ್ಳಿ. ಅಂದರೆ ಈಗ ನಿಮ್ಮ ಊರಿಗೆ ಬರ್ಬೇಕಂದ್ರೆ ಹೆಂಗೆ ಬರೋದು? ಮಂಡ್ಯದಿಂದ? ಚಿಕ್ಕಮಂಡ್ಯ ಕೆರೆಯಿಂದ ಬರ್ಬೋದು. ಗೋಪಾಲ್ಪುರ 1 ಕಿಲೋಮೀಟ್ರ್ ಒಳಗಡೆ. ಅಂದರೆ ಯಾರು ಕೇಳಿದ್ರು ಹೇಳ್ತಾರೆ ಅಡ್ರೆಸ್. ಇಲ್ಲಿ ಬೇರೆ ಹಸು ಯಾವ ಇದಾವೆ? ಇದ್ದಾವೆ, 5-6 ಇದ್ದಾವೆ. ಅದನ್ನು ತೋರಿಸಿ. ನೋಡಿ ಸ್ನೇಹಿತರೆ, ಯಾರಾದರೂ ಬೇಕು ಅನ್ನೋರು ಇವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೆ ಹಸು ಸಿಗ್ತದೆ. ನೋಡ್ಬೋದು ಇದು. ಇನ್ನೇನು ಒಂದು ದಿನ 2 ದಿನದೊಳಗೆ ಕರು ಹಾಕುತ್ತಿದ್ದು. ನಡ ತೊಡೆ ಎಲ್ಲ ನೋಡ್ಬೋದು. ಅವ್ರದ್ದು ಆಲ್ರೆಡಿ ಮೊಡೆ ಆಡ್ತೈತೆ ಅಂದರೆ ಇನ್ನೊಂದು ದಿನದೊಳಗೆ ಕರು ಹಾಕುತ್ತಿದ್ದು. ಸೊ ಈ ಥರ ಹಸುಗಳು ಬೇಕು ಅಂದ್ರೆ ಸಿಗ್ತವೆ. ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ನೋಡ್ಬೋದು ಸಣ್ಣ ಬುರ್ಡೆ, ಒಳ್ಳೆ ಸೈಜ್ ಇರುವಂಥ ಹಸುಗಳು. ಕರು ಬಿಟ್ಟು 1.5 ಲೀಟ್ರ್ ಹಾಲು ಕೊಟ್ಟಿದೆ ಹೋದ್ಸಲ. ನೋಡ್ಬೋದು ಕೆಚ್ಚಲೆಲ್ಲ ತುಂಬ ಚೆನ್ನಾಗಿದೆ, ತೊಟ್ಟು ತಳ ಎಲ್ಲ ಒಳ್ಳೆ ಹಸ. ಸೊ ಇಂಥ ಹಸುಗಳನ್ನ ಎಲ್ಲರೂ ಒಂದೊಂದು ಸಾಕಿ. ಇವರು ಕೂಡ ಒಂದು 8 ಇಲಾತಿ ಹಸುಗಳು ಸಾಕಿದ್ದಾರೆ, ಅಂದರೆ HF. ಜೊತೆಗೆ 2 ನಾಟಿ ಹಸು, ಒಂದು ಜೊತೆ ಎತ್ತು, ಇಷ್ಟು ಕೂಡ ಸಾಕಿದ್ದಾರೆ. ಇದೇ ರೀತಿ ಎಲ್ಲರೂ ಕೂಡ ಸಾಕಿ ಒಂದೊಂದು ನಾಟಿ ಹಸುನ